ಹಾಯ್ ಫ್ರೆಂಡ್ಸ್, ನಾನಿವತ್ತು ಬದನೆಕಾಯಿ ಹೆಣ್ಗಾಯಿನ ಮಾಡೋದು ಹೇಗೆ ಅನ್ನೋದನ್ನ ನೀವು ನೋಡಿರ್ತೀರಾ. ಬಟ್ ಇದು ಡಿಫ್ರೆಂಟ್ ಆಗಿ ನಾನು ಮಾಡಿದ್ದೀನಿ. ಅದು ಯಾವ ಥರ ಮಾಡಿರೋದು ಅನ್ನೋದನ್ನ ನೋಡಿ. ತುಂಬಾನೇ ಸುಲಭವಾಗಿ ನೀವು ಹೆಣ್ಗಾಯಿ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅನ್ನೋರು ಎಲ್ಲೂ ಸ್ಕಿಪ್ ಮಾಡ್ದೇನೆಯ ನೀಟಾಗಿ ನೋಡ್ಕೊಂಡು ಬನ್ನಿ. ಆವಾಗ ನಿಮಗೂ ಹೇಗೆ ಮಾಡ್ಬೋದು, ಹೇಗೆ ಅನ್ನೋದು ಅರ್ಥ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಬದನೆಕಾಯಿನ ನಾನು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ. ನಾನು ಈ ಥರ ವೈಟ್ ಬದನೆಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ನಾನಿವಾಗ ಅದಕ್ಕೆ ಒಂದು ನೀರು ತಗೊಂಡು ನೀರಲ್ಲಿ ಸ್ವಲ್ಪ ಅಂದರೆ ಉಪ್ಪು ಹಾಕ್ಬಿಟ್ಟು ಉಪ್ಪು ನೆನೆಸೋಕೆ ಇಟ್ಕೊಂಡಿದ್ದೀನಿ. ಅಂದರೆ ನೀವು ಬದನೆಕಾಯಿ ಕಟ್ ಮಾಡಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಕಿ, ಆವಾಗ ಬ್ಲಾಕ್ ಆಗಲ್ಲ ಬದನೆಕಾಯಿ. ಎಳೆ ಬದನೆಕಾಯಿ ತೊಗೊಳ್ಳಿ. ಬಲ್ತಿರೋ ಬದನೆಕಾಯಿ ಆದರೆ ಅಷ್ಟು ಚೆನ್ನಾಗಿರಲ್ಲ, ಬೀಜ ಇರ್ತವೆ. ಎಳೆ ಬದನೆಕಾಯಿ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಕಡಲೆ ಬೀಜ ತಗೊಂಡಿದ್ದೀನಿ. ಸ್ವಲ್ಪ ಅಂದರೆ ನಾವು ಎಷ್ಟು ತಗೊಂಡಿದ್ದೇವೋ ಅದಕ್ಕೆ ನಾವು ಮಾಡಬೇಕು. ನೀವು ಜಾಸ್ತಿ ತಗೊಂಡು ಅಂದರೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೊಂಡು ಜೀರಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬಾರ್ದು. ಎಲ್ಲನೂ ಆ ಥರ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನೋಡಿ ಈ ಥರ. ಆಮೇಲೆ ನಿಮ್ಮ ಹತ್ರ ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹುಚ್ಚಳ್ಳು ಅಂತ ಬರುತ್ತೆ, ನಮ್ಮ ಸೈಡೆಲ್ಲ ಹುಚ್ಚಳ್ಳು ಅಂತ ಹೇಳ್ತಾರೆ, ಅದನ್ನು ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದಿಲ್ಲ ಅನ್ನೋರು ಎಳ್ಳನ್ನೇ ಹಾಕೋಬೋದು. ನೋಡಿ ಈಗ ನಾನು ಸದ್ಯಕ್ಕೀಗ ನಾನು ಹಾಕೊಂಡಿರೋದು ಇಷ್ಟನ್ನು ಹಾಕೊಂಡಿದ್ದೀನಿ. ಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು 3 ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೊಟೊನ. ಈಗ ಇದನ್ನು ನಾನು ರುಬ್ಕೊಂಬರ್ತೀನಿ. ನೋಡಿ ಈಗ ಟೊಮೊಟೊ ಮತ್ತು ಇಷ್ಟನ್ನು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ನೀವು ಅಂದರೆ ಚಪಾತಿಗೆ ಇವತ್ತು ಏನಪ್ಪ ಮಾಡೋಣ ಅನ್ನೋರು ಈ ಥರ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ. ಮತ್ತು ನಾನಿವಾಗ ನಿಮಗೆ ಎಷ್ಟು ಖಾರ ಅಂದರೆ ನೀವು ಎಷ್ಟು ಖಾರ ತಿಂತೀರೋ ಅಷ್ಟನ್ನು ನೀವು ಹಸಿರು ಮೆಣಸಿನ್ಕಾಯಿನ ಹಾಕೋಬೋದು. ನಾನು ಮಾಡ್ತಾ ಇರೋದು ಬರೀ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿಗೆ ನಾವು ಆ ಎಣ್ಣೆನ ಹಾಕೋತಾ ಇದ್ದೀನಿ. ಸುಮಾರು ನೀವು ಇದಕ್ಕೆ ಅಂದರೆ ಎಣ್ಗಾಯಿ ಅಂತ ಬಂದಮೇಲೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಲೇಬೇಕಲ್ವಾ, ಹಾಗಾಗಿ ನಾನು ಜಾಸ್ತಿ ಎಣ್ಣೆನ ಹಾಕೊಂಡಿದ್ದೀನಿ. ಅದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಚಟಪಟ ಅಂತ ಸಿಡಿದಾದ್ಮೇಲೆ ಈರುಳ್ಳಿನ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಚಿಕ್ಕ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಆದರೆ ನೀವು 1 ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ನಾನಿವಾಗ ಬದನೆಕಾಯಿನ ಕಟ್ ಮಾಡಿ ಇಟ್ಟಿದ್ನಲ್ಲ, ಆ ಬದನೆಕಾಯಿನ ನಾನಿವಾಗ ಅದರೊಳಗಡೆಗೆ ಹಾಕೋತಾ ಇದ್ದೀನಿ. ಅಂದರೆ ಎಣ್ಣೆ ಒಳಗಡೆ ಹಾಕೊಳ್ಳೋಣ. ನೋಡಿ ಈ ಥರ ಬ್ಲ್ಯಾಕ್ ಆಗಲ್ಲ. ನೀವು ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿದ್ರೆ ಅದು ಬ್ಲ್ಯಾಕ್ ಆಗಲ್ಲ. ನೀವು ಕಟ್ ಮಾಡಿಬಿಟ್ಟು ಹಾಗೆ ಇಡ್ತು ಅಂದರೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡಿ ಈಗ ಎಲ್ಲ ಚೆನ್ನಾಗಿ ಎಣ್ಣೆಲ್ಲೇ ಬೇಯಿಸ್ಬೇಕು. ಇದನ್ನು ನೀವು ನೀರು ಹಾಕಬಾರ್ದು, ಎಣ್ಣೆಲ್ಲೇ ಫುಲ್ ಬೇಯಿಸ್ಬೇಕು. ಅದಕ್ಕೆ ರುಚಿ ತಕ್ಕಷ್ಟು ಅಂದರೆ ಸ್ವಲ್ಪ ಬದನೆಕಾಯಿ ಎಲ್ಲ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಎಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈ ಥರ ಅರ್ಧ ಬೆಂದಿರಬೇಕು, ಅರ್ಧ ಬೆಂದಿರಬಾರ್ದು, ಆ ಥರ ಬೇಯಿಸ್ಕೊಬೇಕಾಗುತ್ತೆ. ನೀವೀಗ ನಾನಿವಾಗ ಬೇಯಿಸಿರೋದು ಅರ್ಧ ಬೆಂದಿದೆ, ಅರ್ಧ ಬೆಂದಿಲ್ಲ. ಅಷ್ಟರಲ್ಲಿ ನಾವು ಮಸಾಲೆನ ಹಾಕೋಬೇಕಾಗತ್ತೆ. ನೋಡಿ ನಾವು ರುಬ್ಬಿರೋ ಇಟ್ಟಿರೋ ಮಸಾಲೆನ ಹಾಕೊಂಡು ಇದನ್ನ ಸ್ವಲ್ಪ ಹೊತ್ತು ನೀವು ಈಗ ನೋಡಿ ಹಾಕೊಂಡು ಮಸಾಲೆ ಹಾಕೊಂಡು ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬದನೆಕಾಯಿ ಎಲ್ಲ ನಾವು ಹಾಕಿರೋ ಮಸಾಲೆಯಲ್ಲೇ ಬೇಯಿಸ್ಕೊಂಡು ಅದಾದಮೇಲೆ ನಾವೀಗ ಅದಕ್ಕೆ ಸ್ವಲ್ಪ ನೋಡಿ ಈಗ ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈಗ ಅದೆಲ್ಲ ಹಾಕೊಂಡಾದ್ಮೇಲೆ ನಾವು ರುಬ್ಬಿರೋ ಜಾರ್ನ ತೊಳೆದುಬಿಟ್ಟು ಅದಕ್ಕೆ ಹಾಕಿ, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ. ಏಕೆಂದರೆ ಬದನೆಕಾಯಿ ಅರ್ಧಕ್ಕರ್ಧ ಬೆಂದಿದೆ. ಈಗ ನೀವು ಮಸಾಲೆ ಹಿಡಿಬೇಕದು ಅಷ್ಟೇ. ಸ್ಲೋವಲ್ಲೇ ಇಟ್ಕೊಂಡು ಮಸಾಲೆನ ಹಿಡಿಯೋವರೆಗೂ ನೀವು ಈ ಥರ ಆಡಿಸ್ತಾನೆ ಇರಬೇಕು. ಆಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ನೀವು. ನೋಡಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ನಾನು ಫಸ್ಟ್ ಹಾಕಿರೋದು ಬದನೆಕಾಯಿ ಉಪ್ಪು ಹಿಡಿಲಿ ಅಂತ, ಇವಾಗ ಮಸಾಲೆ ಎಲ್ಲ ಉಪ್ಪು ಹಿಡಿಲಿ ಅನ್ನೋದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಇಷ್ಟನ್ನು ಕುದ್ದ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಈ ಥರ ಸಿಂಪಲ್ ಆಗಿ ನೀವು ಮನೇಲಿ ನೀವೀಗ ರೊಟ್ಟಿ ಮಾಡಿದ್ದೀರಾ, ಏನಿವತ್ತು ನಾವು ಮಾಡೋದು ಅದಕ್ಕೆ ಅನ್ನೋರು ಈ ಥರ ಎಣ್ಗಾಯಿ ಮಾಡಬೇಕು ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ನಾವು ಅಂದರೆ ಬದನೆಕಾಯಿ ಎಣ್ಗಾಯಿ ಮಾಡಬೇಕು ಅಂದರೆ ಅದೇ ಬೇರೆ ಇದೇ ಬೇರೆ, ಇದನ್ನು ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಬೋದು. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸೂಪರಾಗಿರೋ ಬದನೆಕಾಯಿ ಎಣ್ಗಾಯಿ ಸೂಪರಾಗಿರುತ್ತೆ. ಇಷ್ಟ ಹಾಗೆ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಗಿಷ್ಟ ಹಾಗೆ ಆಗುತ್ತೆ ಅಂದರೆ ನೀವು ಒಂದ್ಸಲ ನೀವು ಈ ಥರ ಮಾಡಿಕೊಂಡು ನೋಡಿ, ನಿಮಗೂ ಇಷ್ಟ ಹಾಗೆ ಆಗುತ್ತೆ ಅನ್ಕೊತೀನಿ. ಮತ್ತು ಬದನೆಕಾಯಿ ಎಲ್ಲ ಸೂಪರಾಗಿ ಬೆಂದಿದೆ, ಆಮೇಲೆ ಸೂಪರ್ ಟೇಸ್ಟಿಯಾಗೂ ಇದೆ. ನೀವು ನಿಜವಾಗ್ಲೂ ರೊಟ್ಟಿಗೋ ಚಪಾತಿಗೋ ಮಾಡ್ಕೊಂಡು ನೋಡಿ, ನೀವು 4 ಅಲ್ಲ 5 ಚಪಾತಿನ ತಿಂತೀರಾ, ಅಷ್ಟು